ಗೀತೆಯೊಂದಿಗೆ ಧನ್ಯತೆಯಿಂದ ಸಂದರ್ಭದಲ್ಲಿ ನಿಮ್ಮ ಪವಿತ್ರಾತ್ಮವನ್ನು ಹೊಂದುವ ಸೂಚನೆಗೆ ನಾವು ಈ ಒಂದು ಹಾಡಿನ ಮುಖಾಂತರವಾಗಿ ನಾವು ಆಶಿಸುತ್ತೇವೆ. ತಂದೆಯೇ, ನೀನು ನಮ್ಮೊಟ್ಟಿಗೆ ನಮ್ಮನ್ನು ಕಾಯ್ದು ಕಾಪಾಡಿ ಈ ವಾಕ್ಯವು ನಮ್ಮ ಜೀವಿತದಲ್ಲಿ ಕಲಿಸುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ಕರ್ತನಾದ ಯೇಸುವಿನಲ್ಲಿ ಬೇಡಿಕೊಂಡಿದ್ದೇವೆ ಎಂದು ನಂಬಿಕೊಂಡಿದ್ದೇವೆ. ಓದಿರ್ತಕ್ಕಂಥ ವಾಕ್ಯ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಈ ವಚನದಲ್ಲಿ ದೇವರು ಯಾವ ರೀತಿಯಿಂದ ಬರ್ತಾನೆ, ದೇವರು ಯಾವ ರೀತಿಯಿಂದ ನಾವು ಯಾರು ಪ್ರತ್ಯಕ್ಷವಾಗಿ ನೋಡಿಲ್ಲ, ತಿಳ್ಕೊಳ್ಳಿ ಹೋಗ್ಬೇಡಿ. ಯಾಕೆಂತಂದ್ರೆ ದೇವರ ಸೇವಕನಾಗಿರ್ತಕ್ಕಂಥ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯ ಮತ್ತು ಮೋಶೆ ಅವರು ಯಾರು ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅದು ಭಯಂಕರವಾಗಿರ್ತಕ್ಕಂಥ ದೊಡ್ಡ ಶಕ್ತಿ. ಆ ಶಕ್ತಿಯನ್ನು ನೀವು ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ವತಃ ದೇವರು ವಾಣಿಯ ಮುಖಾಂತರವಾಗಿ ಹೇಳಿದ್ದಾನೆ. ನಾವು ಕೂಡ ಯಾರ ಮುಖಾಮುಖಿಯಾಗಿ ದೇವರನ್ನು ನೋಡಿದ್ದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಮಾನಸಿಕವಾಗಿ ಆತ್ಮೀಯವಾಗಿ ಆತನನ್ನು ಆಹ್ವಾನಿಸಿದಾಗ ಆತನು ನಮ್ಮ ಹೃದಯಕ್ಕೆ ಸೇರ್ತಾನೆ, ನಮ್ಮ ಮನಸ್ಸಿಗೆ ಸೇರ್ತಾನೆ, ನಮ್ಮ ದೇಹಕ್ಕೆ ಸೇರ್ತಾನೆ, ನಮ್ಮ ಚಟುವಟಿಕೆಗಳನ್ನೆಲ್ಲ ಭಿನ್ನವಾಗಿ ಮಾಡ್ತಾನೆ. ನಿಮ್ಗೆ ಗೊತ್ತದೇ ಇಲ್ಲೋ ಅದನ್ನು ತಿಳ್ಕೊಂಡಿರ್ಬೇಕು. ಯಾಕಂತಂದ್ರೆ ಕೆಲವು ಚರ್ಚ್ಗಳಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ, ನೀವು ಪವಿತ್ರಾತ್ಮನನ್ನು ಹೊಂದಿಕೊಂಡಿದೀಯಾ? ಗೊತ್ತೇ ಆಗಿದೆ. ಹೌದು, ನೀವು ಪವಿತ್ರಾತ್ಮ ನಿನ್ನ ಆತ್ಮದಲ್ಲಿ ಬರುತ್ತದೆಯಾ? ಇಲ್ಲ, ಅದು ಅಲ್ಲಿ ಏನೋ ಅಂತಾರೆ. ನಾನು ಸಲ ಪೆಂಟಿಕೋಸ್ಟ್ ಚರ್ಚ್ಗೆ ಹೋಗಿದ್ದೆ. ಹೋದಾಗ ನಾನು ಅಲ್ಲಿ ಪ್ರಸಂಗ ಕೇಳ್ತಾ ಇದ್ದೆ. ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಪ್ರಕ್ರಿಯೆಗಳು ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಪವಿತ್ರಾತ್ಮ ಇವಾಗ ನಿಮ್ಮ ಆತ್ಮದಲ್ಲಿ ನಿಮ್ಮ ದೇಹದಲ್ಲಿ ಬರುತ್ತದೆ ಅಂತೇಳಿ ಪಾಸ್ಟರ್ ಹೇಳಿದ ಕೂಡಲೇ ಸ್ವಲ್ಪ ಒಂದು 2 ಅಥವಾ 1 ನಿಮಿಷದ ನಂತರ ಎಲ್ಲರೂ ಮೈ ತುಂಬಿ ಏನಂತಾರಲ್ಲ ಅಲ್ಲಾಡ್ಸೋದು ಒಂಥರ ಎದ್ದು ಬೀಳೋದು ಈ ರೀತಿಯಿಂದ ಮಾಡ್ತಿರ್ತಾರೆ. ಅದನ್ನ ನಾನು ಗಮನಿಸ್ತಿದ್ದೆ. ಅದು ಯಾವ ಸತ್ಯವೋ ಯಾವ ಸುಳ್ಳೋ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾತನಾಡ್ತಕ್ಕಂಥ ಗೊತ್ತಿಲ್ಲ. ಆದರೆ ಪವಿತ್ರಾತ್ಮ ನಮ್ಮ ದೇಹಕ್ಕೆ ಬಂದಾಗ ಅದು ಯಾವ ರೀತಿಯಿಂದ ನಮಗೆ ಭಾಸ ಆಗ್ತದೆ ಅಂತ ನಾವು ವಿಚಾರ ಮಾಡಬೇಕು. ಇಲ್ಲಿ ಈ ಪವಿತ್ರಾತ್ಮ ಯಾವ ರೀತಿಯಿಂದ ಬಂದಿದೆ ಚೆನ್ನಾಗಿ ವರ್ಣನೆ ಕೊಟ್ಟಿದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನೋಡೋಣ. ಪವಿತ್ರಾತ್ಮ ನಮ್ಮೊಳಗೆ ಬರಬೇಕಾಗಿತ್ತು ಅಂತಂದ್ರೆ ಆಗಿನ ಕಾಲದಲ್ಲಿ 2000 ವರ್ಷಗಳ ಹಿಂದೆ ಆರಾಧನೆಯಲ್ಲಿ ಕುಳಿತಿರ್ತಕ್ಕಂಥ ಜನರ ಆ ಮಧ್ಯದಲ್ಲಿ ಪವಿತ್ರಾತ್ಮ ಈ ರೀತಿಯಿಂದ ಸುಳಿದು ಹೋಗ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ. 2ನೇ ವಚನದಲ್ಲಿ ಹೇಳ್ತದೆ ಏನಂತಂದ್ರೆ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂಗಿದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅಡ್ಬಡವಾಗಿ ಬರ್ತದೆ. ಈ ರೀತಿಯಿಂದ ಬರುವುದಿಲ್ಲ, ಸೈಲೆಂಟ್ ಆಗಿ ಬರುವುದಿಲ್ಲ. ಆದ್ರೆ ಈ ಪವಿತ್ರಾತ್ಮ ನಮ್ಮಿಂದ ಕಡೆಗೆ ಹೋಗಬೇಕು, ಸೈಲೆಂಟ್ ಆಗಿ. ಆದ್ರೆ ಇದು ಬರ್ಬೇಕಾಯ್ತಂತಂದ್ರೆ ನೋಡ್ರಿ, ನಾವೀಗ ಹಾಡಿನ ಮುಖಾಂತರವಾಗಿ ನಾವು ಪವಿತ್ರಾತ್ಮ ಬರ್ತಾರೆ. ಸಾಕಷ್ಟು ಜನರಿಗೆ ನಾನು ನಂಬೋ ಅನಿಸ್ತದೆ ಅಂತಂದ್ರೆ ಅನೇಕರ ಹೃದಯ ಒಂಥರ ರೋಮಾಂಚನಗೊಂಡಿದೆ. ನಾವು ಕಣ್ಣು ಮುಚ್ಚಿ ಕ್ರಿಸ್ತನನ್ನು ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಿಂದ ನಾವೇ ಕುಂಠಿತರಾಗಿದ್ದೀವಿ. ಅನೇಕರಿಗೆ ತಮ್ಮ ಅನುಭವ ಇದೆ ಅಂತೇಳಿ ನಾನು ಅನಿಸ್ತೇನೆ. ಯಾರು ನ್ಯಾಯವಾಗಿ ದೇವರ ಆಲಯದಲ್ಲಿ ತಮ್ಮ ಸ್ಥಿರವಾದ ಮನಸ್ಸನ್ನು ಇರಿಸಿ ದೇವರ ವಾಕ್ಯದ ಕಡೆಗೆ ಯಾರು ಗಮನ ಕೊಡುತ್ತಾರೋ ಅವರ ಹೃದಯ ಆ ರೀತಿಯಿಂದ ರೋಮಾಂಚನವಾಗುತ್ತದೆ. ದೇವರ ಒಂದು ಆಹ್ವಾನ ನಾವು ಸ್ವೀಕರಿಸಿದಾಗ ಆದರೂ ನಮ್ಮೊಟ್ಟಿಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಂತೆ ಭಾಸವಾಗ್ತದೆ. ಆ ರೀತಿಯಿಂದ ಆಗಿಲ್ಲ ಅಂತಂದ್ರೆ ಅದನ್ನು ಪಡೆದುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕಂತಂದ್ರೆ ನಿಜವಾಗೂ ನಾವು ಪವಿತ್ರಾತ್ಮ ಭರಿತರಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿರೋದಿಲ್ಲ. ಯಾವ ರೀತಿ ಅಂತಂದ್ರೆ
ಬಿರುಗಾಳಿ ಯಾವ ರೀತಿಯಿಂದ ಬರ್ತದೆ ಆ ರೀತಿ ಸುಮ್ಮನೆ ಅಂತೇಳಿ ಎಲ್ಲೋ ಒಂದು ಉದಾಹರಣೆಗೆ ಹೇಳಿದಾರೆ ಅಂತಂದ್ರೆ ಗಾಳಿ ಯಾವ ಕಡೆ ಬರ್ತದೋ ಯಾವ ಕಡೆ ಹೋಗ್ತದೋ ಅಂತಂದ್ರೆ ಅದು ಯಾರಿಗೂ ಕಾಣೋದಿಲ್ಲ, ಬರೀ ಭಾಸ ಆಗುತ್ತೆ. ಅದೇ ಪ್ರಕಾರವಾಗಿ ಪವಿತ್ರಾತ್ಮ ಕೂಡ ನಾವು ಅಂತರದಲ್ಲಿ ಸ್ವೀಕರಿಸಿದಾಗ ನಮ್ಮ ದೇಹ ರೋಮಾಂಚನವಾಗ್ತದೆ, ನಮ್ಮ ದೇಹ ಸ್ವಲ್ಪ ಅನುಭವ ಪಡೆದುಕೊಳ್ಳುತ್ತದೆ. ಆಗ ಅನುಭವ ಪಡೆದುಕೊಂಡ ನಂತರ ನಿಮ್ಮ ಭಾಷೆಗಳು ಬದಲಾಗ್ತದೆ ಅಂತ ಹೇಳಿ ಸತ್ಯವೇದದಲ್ಲಿ ಹೇಳ್ತಾರೆ. ಅನೇಕ ಕಡೆ ನಾವು ಕೇಳಿದವಲ್ಲ, ರಬರಬ ಏನೇನು ಮಾಡ್ತಾ ಇರ್ತಾರೆ, ಅದನ್ನು ಭಾಷೆ ತಿಳಿದುಕೊಂಡಿದ್ದಾರೆ. ಅದಲ್ಲ, ನಿಮ್ಮ ಭಾಷೆಗಳು ಬದಲಾಗ್ತದೆ ಅಂತಂದ್ರೆ ನೀವು ಆಡ್ತಕ್ಕಂಥ ಕಠೋರ ಭಾಷೆಗಳು ಹೋಗಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರೀತಿಯ ನುಡಿಗಳು ನಿಮ್ಮಲ್ಲಿ ಬದಲಾಗ್ತದೆ ಅಂತ ಹೇಳಿ ಅದು ನನ್ನ ಅನಿಸಿಕೆ. ಯಾಕಂತಂದ್ರೆ ಅನೇಕ ಜನರು ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪವಿತ್ರಾತ್ಮವನ್ನು ಹೊಂದಿದವರಾಗಿ ಏನೋ ಒಂಥರ ಬೇರೆ ಬೇರೆ ಭಾಷೆಗಳನ್ನು ಅವ್ರು ಆಡ್ತಾರೆ, ನಾವು ಯಾರಿಗೂ ಅರ್ಥ ಆಗ್ತದೆ. ಆದ್ರೆ ಆ ರೀತಿಯಿಂದ ನಾವು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಭಾಷೆಗಳು ಬದಲಾಗ್ತದೆ ಅಂತಂದ್ರೆ ಹೊರಟು ಭಾಷೆ ಹೋಗಿ ಸೂಕ್ಷ್ಮ ಭಾಷೆ ಬದಲಾಗ್ತದೆ. ಅಂತೇಳಿ ಕರಿತಕ್ಕಂಥದ್ದನ್ನ ಬಿಟ್ಟು ಅಯ್ಯ ಅಣ್ಣ ಅಂತೇಳಿ ನಿಮ್ಮ ಭಾಷೆಗಳು ಬದಲಾಗ್ತದೆ ಅಂತ ಹೇಳಿ. ಯಾಕೆ? ಆ ಸೈತಾನನು ನಮ್ಮ ದೇಹವನ್ನು ಬಿಟ್ಟು, ನಮ್ಮ ನಾಲಿಗೆಯ ಒಂದು ಹಿಡಿತವನ್ನು ಬಿಟ್ಟು ಆತನು ಹೊರಗೆ ಹೋದಂತ ಸಂದರ್ಭದಲ್ಲಿ ದೇವರು ಬಂದು ಆ ಸ್ಥಾನವನ್ನು ಆಕ್ರಮಿಸಿಕೊಂಡು ಕುಳಿತಾಗ ನಮ್ಮಲ್ಲಿ ಎಲ್ಲಾ ಧರ್ಮ ಕಾರ್ಯಗಳು ಏನಾಗ್ತವೆ ಅಂತಂದ್ರೆ ಕ್ರಿಯಾಶೀಲವಾಗ್ತದೆ. ಇಲ್ಲಿ ಅಪೊಸ್ತಲರು ಅದು ಹೇಳಿರ್ತಕ್ಕಂಥ ವಾಕ್ಯ ನೋಡ್ರಿ, ಅದಲ್ಲದೆ 3ನೇ ವಚನದಲ್ಲಿ ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡು ಏನು ಕೂತ್ಕೊಂಡು ಪವಿತ್ರಾತ್ಮ ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರ ಕುಳಿತುಕೊಂಡಾಗ ಅವರು ಆಡ್ತಕ್ಕಂಥ ಭಾಷೆ, ಕೆಲವರು ವಾಣಿಗಳನ್ನು ಆಡ್ತಾ ಇದ್ರು, ಕೆಲವರು ಹೃದಯ ತುಂಬಿ ಹಾಡುಗಳನ್ನು ಆಡ್ತಾ ಇದ್ರು, ಕೆಲವರು ಹೃದಯ ತುಂಬಿ ಅನ್ಯರನ್ನ ಪ್ರೀತಿಯಿಂದ ಗೌರವಿಸ್ತಾ ಇದ್ರು. ಈ ರೀತಿಯಿಂದ ಅವರು ಮಾಡ್ತಿದ್ರೆ ಯಾಕಂತಂದ್ರೆ ದೇವರ ಪ್ರಕ್ರಿಯೆಗಳೇ ಆ ರೀತಿಯಿಂದ ಇರ್ತದೆ. ದೇವರ ಪ್ರಕ್ರಿಯೆಗಳೇ ಆ ರೀತಿ ಇರ್ತದೆ. ಒಂದು ವೇಳೆ ಸೈತಾನ ನಮ್ಮ ಹೃದಯದಲ್ಲಿ ನಮ್ಮ ಮೇಲೆ, ನಮ್ಮ ತಲೆ ಮೇಲೆ ಬಂದು ಕುಳಿತಿದ್ರೆ ನಮ್ಮ ಪ್ರಕ್ರಿಯೆ ಹೇಗಿರ್ತವೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ವ್ಯತ್ಯಾಸ ಇಲ್ಲಿ ಇರ್ತಕ್ಕಂಥದ್ದು ದೇವರು ಮತ್ತು ಸೈತಾನಿಗೆ ಇರ್ತಕ್ಕಂಥ ವ್ಯತ್ಯಾಸ. ಆ ಪವಿತ್ರಾತ್ಮನು ನಮ್ಮನ್ನು ಸೇರಿಕೊಂಡಾಗ ನಮ್ಮಲ್ಲಿ ಆಗತಕ್ಕಂಥ ಬದಲಾವಣೆಗಳ ವ್ಯತ್ಯಾಸ ನಾವು ಯಾವ ರೀತಿಯಿಂದ ಸ್ವೀಕಾರ ಮಾಡ್ತೇವೆ ಅಂತೇಳಿ ನಾವು ತಿಳಿದುಕೊಳ್ಳಬೇಕು. 4ನೇ ಅಧ್ಯಾಯದ 31ನೇ ವಚನದಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಇದು ಸಹಜವಾಗಿ ನಿಮ್ಮಲ್ಲಿ ಬರ್ತಕ್ಕಂಥ ವಿಷಯ. 7 ಮಾತುಗಳನ್ನು ಆಡ್ಬೇಕಾಗಿದೆ ಪ್ರೇರೆ. ಯಾರಾದರೂ ಹೆಸರು ಕೊಡ್ತೀರಾ ಅಂತಂದ್ರೆ ಇಲ್ಲ, ಬರೋದಿಲ್ಲ. ಯಾಕೆ ಬರೋದಿಲ್ಲ? ಆ ಧೈರ್ಯ ನಮ್ಮ ಹತ್ರ ಇಲ್ಲ. ಎಂತ ಧೈರ್ಯ ಇಲ್ಲ? ಮುಂದೆ ನಿಂತು ಮಾತನಾಡ್ತಕ್ಕಂಥ ಧೈರ್ಯ ಇಲ್ಲ. ಯಾಕಿಲ್ಲ? ಅಲ್ಲಿ ಪವಿತ್ರಾತ್ಮ ನಿಜವಾಗಿಲ್ಲ. ಸರಳ ಸಿಗುತ್ತಾ ನಿಮ್ಮ ಉತ್ತರ? ನಾನೆಲ್ಲ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಓದಿರ್ತಕ್ಕಂಥ ವಾಕ್ಯದ ಕಡೆಗೆ ಗಮನ ಕೊಡ್ರಿ. ಏನ್ ಹೇಳ್ತದೆ ನೋಡ್ರಿ. ಮತ್ತೊಂದ್ಸಲ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಈ ಸಲ ಯಾರು ವಾಕ್ಯ ಮಾತಾಡಿದಾರಲ್ಲ, ಯಾರು 7 ವಾಕ್ಯಗಳನ್ನು ಮಾತಾಡಿದ್ದಾರೆ, ನಿಜಕ್ಕೂ ಅವರು ಪವಿತ್ರಾತ್ಮ ಭರಿತರೆ. ನಾನು ಯಾಕೆ ಒತ್ತಾಯ ಮಾಡಿಲ್ಲ. ದೇವರು ಅವರ ಹೃದಯದಲ್ಲಿ ಆ ಒಂದು ಏನಂತಾರೆ ಮನಸ್ಸು, ಹೇಳ್ತಕ್ಕಂಥ ಮನಸ್ಸು ಅವರಿಗೆ ಹುಟ್ಟಿಸಿದ. ಅವರೆಲ್ಲರೂ ಬಂದು ಧೈರ್ಯವಾಗಿ ಮುಂದೆ ಇಲ್ಲ ನನಗೆ ಭಯ ಆಗ್ತದೆ, ಇಲ್ಲ ಯಾರಿಗೆ ಭಯ ಆಗ್ತದೆ ಅಂತ ಹೇಳಿಲ್ಲ. ನನಗೆ ಬಹಳ ಅದ್ಭುತವಾಗಿ ನಾನು ಬಹಳ ಇದರಿಂದ ನಾನು ಯೋಚನೆ ಮಾಡಿದೆ. ಎಂದೂ ಬೈಬಲನ್ನು ಹಿಡಿದು ನೋಡದೇ ಇರ್ತಕ್ಕಂಥವ್ರು, ನಾನು ಎಂದೂ ಮಾತಾಡೋದು ಕಳೆದ್ರು ಕೂಡ ಮಾತನಾಡದೇ ಇರ್ತಕ್ಕಂಥವ್ರು ಇನ್ನು ತಾವಾಗೇ ಬಂದು ದೇವರ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದು? ದೇವರ ಪವಿತ್ರಾತ್ಮ. ಪ್ರತಿಯೊಬ್ಬರಿಗೆ ಏನಾಗಿಲ್ಲ ಪವಿತ್ರಾತ್ಮ ಅಂತೇಳಿ ನೀವೆಂದು ತಿಳಿಯಕ್ಕೆ ಹೋಗ್ಬೇಡ್ರಿ. ನನಗೆ ಅಭಿಷೇಕ ಇಲ್ಲ ಅಂತ ನೀವೆಂದು ತಿಳಿಯಕ್ಕೆ ಹೋಗ್ಬೇಡ್ರಿ. ಅದು ಲೌಕಿಕವಾಗಿ ಮಾಡ್ತಕ್ಕಂಥ ಅಭಿಷೇಕ ಆಗಿರ್ಬೋದು. ಆದರೆ ಈ ಪವಿತ್ರಾತ್ಮ ಪ್ರತಿಯೊಬ್ಬರು ತಮ್ಮ ಜೀವಿತದಲ್ಲಿ ಹೊಂದಿಕೊಳ್ತಕ್ಕಂಥದ್ದೇ. ನಿಮ್ಮನ್ನು ನೀವು ಪಡೆದುಕೊಳ್ತಕ್ಕಂಥದ್ದು. ದೇವರನ್ನು ನೀವು ಆರಾಧಿಸಿದಾಗ, ಆತನ ಏಕಾಂತದಲ್ಲಿ ಕುಳಿತಿರುವಾಗ, ಆತನೊಟ್ಟಿಗೆ ಸಂಪರ್ಕವನ್ನು ಸಾಧಿಸಿದಾಗ ನಿಮ್ಮ ಕ್ರಿಯೆಯಲ್ಲಿ ಆಗತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನೂ ನಾವು ಹೆಚ್ಚು ಪವಿತ್ರಾತ್ಮ ಭರಿತರಾದಾಗ ತಾನೇ ಕಳೆದಲ್ಲಿ ಏನೋ ಒಂದು ಸಂತೋಷ ಇರ್ತದೆ, ಏನೋ ಒಂದು ಯಾರಾದ್ರೂ ಹೇಳೋಣ ಅಂತಕ್ಕಂಥ ಕವಕ ಅವರ ಹತ್ರ ಇರ್ತದೆ. ಇದರ ಬಗ್ಗೆ ನೀವೇ ಪರೀಕ್ಷೆ ಮಾಡಿ ನೋಡಿಕೊಳ್ತಕ್ಕಂಥ. ಅದಕ್ಕಾಗಿ ದೇವರ ವಾಕ್ಯವನ್ನು ಮುಂದೆ ನಿಂತು
ಇನ್ನೂರು ಚಿಕ್ಕವರು ಎಷ್ಟು ಅದ್ಭುತವಾಗಿ ಒಂದು ವಾಕ್ಯಗಳಲ್ಲಿ ಹೇಳ್ತಾರೆ. ಬರೀ ದೇವರು ನಮ್ಗೆ ಯಾರು ಕೊಡ್ತಾರೆ ಇಲ್ಲ, ಅದು ಪವಿತ್ರಾತ್ಮನ ಶಕ್ತಿನೇ ಅದು. ಇಲ್ಲ ಅಂತಂದ್ರೆ ನೀವು ಯಾರು ಬಂದಿಲ್ಲ ಅಂತಂದ್ರೆ ನೀವು ಸೈತಾನ್ ಕಡೆಗೆ ಹೋಗಿದ್ದೀರಿ. ಸೈತಾನ್ ಏನ್ ಮಾಡ್ತಿರ್ತಾರೆ, ನೀವು ಹೋಗೋಣ ಅಲ್ಲಿ ಹೋಗಿ ನಿಂತಿದ್ರು ನೋಡಿ ಜನಗಟ್ಟನೆ ನೀವು ಏನ್ ಮಾಡ್ತದೆ, ನೀವು ತಪ್ಪಾಗಿ ಹೇಳಿದೆ ಅಂತಂದ್ರೆ ನಿಮ್ಗೆ ಏನಾಗ್ತದೆ, ಬೈದ್ಬಿಡ್ತಾರೆ. ಈ ರೀತಿ ಎಲ್ಲ ಇರ್ತಕ್ಕಂಥ ಕೆಟ್ಟ ಯೋಚನೆಗಳು ಆ ಮಕ್ಕಳ ಮನಸ್ಸಿನಲ್ಲಿ ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೂ ಅನೇಕರು ಬರ್ತಾರೆ, ಮಕ್ಕಳು ಬರ್ತಾರೆ, ಇಲ್ಲಿ ಬಂದು ನಿಂತ್ಕೊಳ್ತಾರೆ, ಏನ್ ಮಾತಾಡ್ಬೇಕು ಅಂತ ಕಲ್ತುಕೊಂಡೆಲ್ಲ ಮಕ್ಕಳಿರ್ತಾರೆ. ಆದರೂ ಕೂಡ ಪವಿತ್ರಾತ್ಮ ಅವರು ಭರಿತರಾಗಿರ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ಸಲ ತಪ್ಪಾಗಿ ಹೇಳಿದ್ರೆ ಈ ಸಲ ಹೇಳಿಕ್ಕಾಗೋದಿಲ್ಲ, ಇನ್ನೊಂದು ಸಲಕ್ಕೆ ಅವರು ಸರಳವಾಗಿ ಹೇಳ್ತಕ್ಕಂಥ ಅದೇ ಪ್ರಕಾರವಾಗಿ ಪವಿತ್ರಾತ್ಮನನ್ನು ಸ್ವೀಕರಿಸುವ ಪ್ರತಿಯೊಬ್ಬೊಬ್ಬರು ನಿಮ್ಮನ್ನು ನೀವೇ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಬಗ್ಗೆ ನೀವು ಪರೀಕ್ಷೆ ಮಾಡಿ. ಯೋಹಾನ 3:8 ಒಂದು ಇನ್ನೊಂದು ಎಚ್ಚರಿಕೆ ಕೊಡುತ್ತದೆ, ಇನ್ನೊಂದು ವಾಕ್ಯ ಹೇಳ್ತದೆ, ಜ್ಞಾಪಕ ಮಾಡ್ತದೆ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳ ಕೇಳುತ್ತೆ, ಆದರೆ ಅದು ಎಲ್ಲಿಗೆ ಹೋಗ್ತದೋ ನಿಮಗೆ ತಿಳಿಯುವುದಿಲ್ಲ. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ. ನಾವು ಹೊರಗಡೆ ತೋರಿಸ್ಕೊಳ್ತೇವೆ, ದೇವರ ಪವಿತ್ರಾತ್ಮ ಬಂದು ಲೇಬ್ರೇಟ್ ಮಾಡ್ತೀವಿ. ಯಾಕೆ? ಗೌರವಯುತವಾಗಿ ಇರ್ತಕ್ಕಂಥ. ಹೌದು, ನಿನ್ನ ಅಂತರದಲ್ಲಿದೆ, ದೇವರ ವಾಕ್ಯ ನಿನ್ನಲ್ಲಿ ಕುಡಿದು ಬರ್ತಾ ಇದೆ, ಅದು ಹೋಗ್ತಾ ಇದೆ, ಇನ್ನೊಬ್ಬರಿಗೆ ಹೇಳ್ತೀಯ, ನೀನು ಸಂತೋಷದಿಂದ ಹೇಳ್ತೀಯ, ದೇವರು ನೀವು ಭಾರಿ ಸಹಾಯ ಮಾಡಬೇಕು, ನನ್ನ ಜೀವನದಲ್ಲಿ ಅದ್ಭುತ ನಡೆಯೋದು ಅಂದ್ಕೊಂಡಿದ್ದೆ. ಇಲ್ಲ, ನಮ್ಮ ಜೀವಿತದಲ್ಲಿ ಎಷ್ಟೊಂದು ಸಲ ಹೇಳಿ, ನಾನೇ ಇಲ್ಲಿ ಅಂತ ಹೇಳಿದ್ರೆ ನನ್ನ ಅದ್ಭುತಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇವತ್ತು ನಾನು ನೆನೆಸಿದೆ, ನನ್ನ ತಾಯಿಗೆ ನೆನೆಸಿದೆ, ನಾನು ಹಾಗೆ ಕಾರ್ಯವೈಖರಿಗಳನ್ನು ನೆನೆಸಿದೆ, ಅದರಲ್ಲಿ ನೀವು ಪ್ರತಿಯೊಬ್ಬರು ಇರ್ಬೋದು ಅಂತೇಳಿ ನಾನು ನೆನೆಸ್ತೇನೆ. ಆಗದೇ ಇರ್ತಕ್ಕಂಥವ್ರ ಮುಂದೆ ತಾಯಿಯಾದಾಗ ಈ ಒಂದು ಕಾರ್ಯ ಮಾಡಬಹುದು ಅಂತೇಳಿ ನೆನೆಸ್ತೇನೆ. ಮಾಡ್ತಕ್ಕಂಥದ್ದು ಕೆಟ್ಟ ಕೆಲಸವೇನಲ್ವಲ್ಲ, ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ. ಮಕ್ಕಳ ಪ್ರೀತಿಗಾಗಿ ಮಾಡ್ತಕ್ಕಂಥ ತ್ಯಾಗ ನಿಮ್ಮದಾಗಿರ್ತದೆ, ಅದು ಕೂಡ ಒಂದು ಪವಿತ್ರಾತ್ಮನೇ ಆಗಿದೆ. ಗಾಳಿ ಹೆಂಗಿರ್ತದೆ ಅದೇ ಪ್ರಕಾರವಾಗಿ ಆ ಪವಿತ್ರಾತ್ಮ ನಿಮ್ಮಲ್ಲಿ ಯಾರು ಕಾಣೋದಿಲ್ಲ. ಅದನ್ನು ಎದ್ದು ದೇವರು ಹೇಳ್ತೀನಿ, ನಾನು ಅದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎಂದು ಆ ರೀತಿಯಿಂದ ಯೋಚನೆ ಮಾಡಿ ಹೋಗ್ಬೇಡ. ದೇವರ ವಾಕ್ಯ ನಿಮ್ಮ ಬಾಯಿಂದ ಬರ್ತದೆ, ಆ ನುಡಿ ಮುತ್ತುಗಳು ಇನ್ನೊಬ್ಬರು ಕೇಳಿದ್ರೆ ಸಾಕಾಗಿರ್ತದೆ, ಇನ್ನೊಬ್ಬರ ಭವಿಷ್ಯಕ್ಕಾಗಿ ಈ ಲೋಕದಲ್ಲಿ ಇಂಥವುಗಳನ್ನು ಕೂಡ ನಾನು ನೋಡಿದ್ದೇನೆ, ಬಹಳ ಕಡೆ ನೋಡಿದ್ದೇನೆ. ಬೈಬಲ್ ದೇವರು ಹೇಳ್ತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ, ಇನ್ನೂ ಕೆಲವು ಕಡೆ ನೋಡಿದ್ದೇನೆ. ಇದು ಬಹಳ ಶುದ್ಧ ದೇವರು ಹೇಳ್ತಕ್ಕಂಥದ್ದು. ಇನ್ನೊಬ್ರು ಹೇಳ್ತಾನೆ, ನನ್ನ ಮೈಗೆ ಎಷ್ಟು ಬರ್ತಾನಂತ ಕಪಾಳ ಕೊಡೋದು, ಕಪಾಳ ಕೊಡೋದು ಹುಚ್ಚುಚ್ಚಾಗಿ ಮಾಡ್ತಿದ್ದೆ, ಯಾಕಂತ ಹೇಳಿ ನನ್ನ ಮುಂದೆ ಬರ್ತಾನೆ, ನಮ್ಮ ಮುಂದೆ ಬರ್ತಾನೆ, ಅವನಿಗೆ ಗೊತ್ತಿದೆ ಈ ಕ್ರಿಶ್ಚಿಯನ್ ಅಂತಿದ್ದಾನೆ, ಇಂಥ ಪಾಸ್ಟ್ ಇದ್ದಾನೆ, ಇಂಥ ಮುಂದೋಗಿ ಮಾಡಿದ್ರೆ ನಾನು ಜಾಸ್ತಿ ಪ್ರೀತಿ ಮಾಡ್ತಾನೆ ಅಂತ ಅವ್ನು ಸ್ವಲ್ಪ ಕಲ್ಪನೆ ಇದೆ. ಆದರೆ ಸತ್ಯವೇದ ಏನು ಹೇಳ್ತದೆ ಅಂತ ನಮ್ಮದ್ರ ಬಗ್ಗೆ ಅಂಥವ್ರಿಗೆ ಅವರು ಇರೋದಿಲ್ಲ. ಯಾಕಂದ್ರೆ ಅವರು ಅರ್ಧ ಮರ್ತಾ ಇರ್ತಾರೆ, ಜೀವನಕ್ಕಾಗಿ ಅದನ್ನು ಬಳಸಿಕೊಂಡು ಏನಾದರೂ ದುಷ್ಟ ಕೃತ್ಯಗಳಲ್ಲಿ ತೊಡಗಿಸಿಕೊಂಡು ಈ ಹೆಸರು ಬದುಕಲಿಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲ, ನಿನ್ನ ಉದ್ದೇಶ ನನಗೆ ಗೊತ್ತಿದೆ, ಬಂದಿದ್ದೀನಿ ಭಿಕ್ಷೆಗಾಗಿ, ಭಿಕ್ಷೆ ಕೇಳಿ ಹೋಗ್ಬೇಕು, ಆ ರೀತಿಯಿಂದ ಮಾಡಿದ್ರೆ ಯಾರು ಅಂತೇಳಿ ಆತನಿಗೆ ಒಂದು ಕಾಸು ಕೊಟ್ಟರೆ ಆತನಿಗೆ ಬೆಳೆಸ್ತಾನೆ. ಈ ರೀತಿಯಿಂದ ಸತ್ಯವಾಗಿರ್ತಕ್ಕಂಥ ಘಟನೆಗಳು. ಇದೇ ರೀತಿಯಿಂದ ಇನ್ನೂ ನಾವು ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸತ್ಯವೇದದಲ್ಲಿ ಪವಿತ್ರಾತ್ಮ ಯಾವ ರೀತಿಯಿಂದ ಪ್ರವೇಶ ಮಾಡ್ತದೆ, ಸತ್ಯವೇದ ಪವಿತ್ರಾತ್ಮ ಬರುವಾಗ ಏನೇನು ಬದಲಾವಣೆಗಳಾಗ್ತದೆ ಅಂತೇಳಿ ಇನ್ನೂ ಕೆಲವು ಅಧ್ಯಾಯಗಳಲ್ಲಿ ಹೇಳಿದೆ. ಎಸ್ಕೇಲ್ ಗ್ರಂಥದಲ್ಲಿ 3:12-13 ಆಮೇಲೆ ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಹೋಗಲಾಗಿ ಮಹಿಮೆಯಿಂದ ಕೂಡಿದ ಯೆಹೋವನಿಗೆ ಆತನ ವಾಸಸ್ಥಾನದಲ್ಲಿ ಸ್ತೋತ್ರವಾಗಲಿ ಎಂಬ ಮಹಾಶಬ್ದವು ನನ್ನ ಹಿಂದೆ ಭರಭರಣಿ ಕೇಳಿಸಿತು. ಜೀವಿಗಳು ರೆಕ್ಕೆಗಳು ಒಂದೊಂದಾಗಿ ಬಡಿದಾಡುವ ಸಪ್ಪಳ, ಅವುಗಳ ಪಕ್ಕದಲ್ಲಿ ಗರಗರಣೆ ತಿರುಗುವ ಚಕ್ರಗಳ ಸದ್ದು, ಹೀಗೆ ಗರುಡೆನ್ನುವ ಮಹಾಶಬ್ದಗಳು ನನಗೆ ಕೇಳಿತು. ಇವರ ಪವಿತ್ರಾತ್ಮರಾಗಿರ್ತಕ್ಕಂಥ ನೀವು ದೇವರನ್ನು ಹೊಂದಿಕೊಂಡಿರ್ತಕ್ಕಂತಹ ಸಂದರ್ಭ ಇದು ಎಂತಲ್ಲಿ ಆಗ್ತದೆ ಅಂತ ಹೇಳಿ ನಿಮ್ಗೆ ಒಂದು ಅನುಭವ ಹೇಳ್ತೇನೆ. ಯಾರು ಇಲ್ಲದ ಸತ್ಯವೇದ ಹೇಳ್ತದೆ, ನಾನು ಕಾರ್ಯದಲ್ಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಮ್ಗೆ ಹೇಳ್ತೀನಿ ಎಂದರೇನು, ನೀವು ಎಲ್ಲರೂ ಯೋಚನೆ ಮಾಡಿ. ರಾತ್ರಿಯಲ್ಲಿ ಅಗಾಧವಾದ ಸ್ಥಳದಲ್ಲಿ, ಭಯ ಇರ್ತಕ್ಕಂತಹ ಸ್ಥಳದಲ್ಲಿ, ಕಾಡು ಗುಡ್ಡದಲ್ಲಿ ನೀವು ಒಬ್ಬರೇ ಇರ್ತಕ್ಕಂತಹ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ನೀವು ಈ ದೇವರ ವಾಕ್ಯಗಳನ್ನು
ನಿನ್ನ ನೆರಳಿನಂತೆ ಬರ್ತಕ್ಕಂಥವನು, ನಿನ್ನ ಜೊತೆಯಲ್ಲಿ ಬರ್ತಕ್ಕಂಥವನು ಯಾರು? ಇಲ್ಲಿ ನಾನು ಜ್ಞಾಪಕ ಮಾಡ್ತೇನೆ. ಇಲ್ಲಿ ನಡೆದಿರ್ತಕ್ಕಂಥದ್ದು ನೋಡ್ರಿ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ಅಂತ. ಜೀವಿಗಳ ರೇಖೆಗಳು ಪಟಪಟನೆ ಒಂದಕ್ಕೊಂದು ಬಡಿದಾಡುವ ಸಪ್ಪಳ, ಅವುಗಳ ಪಕ್ಕದಲ್ಲಿ ಗರಗರನೆ ತಿರುಗುವ ಚಕ್ರಗಳ ಸದ್ದು, ಹೀಗೆ ಗರುಡನೆನ್ನುವ ಮಹಾಶಬ್ದವು ಕೇಳಿಸಿತು. ಆ ಒಂದು ಭಯದಲ್ಲಿ ಇದ್ದಂಥ ಸಂದರ್ಭ, ಪವಿತ್ರಾತ್ಮನು ನಿಮ್ಮನ್ನು ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಈ ವಿಚಿತ್ರವಾಗಿರ್ತಕ್ಕಂಥ ಸದ್ದುಗಳನ್ನ ನಾವು ಕೇಳಿದಾಗ ಸ್ವಲ್ಪ ಭಯಭೀತರಾಗ್ತೀವಿ ಅಂತಂದ್ರೂ ಕೂಡ ದೇವರು ನನ್ನ ಕೇಳಿದ್ದಾನೆ, ಒಳಗೊಳಗೆ ಏನೋ ನಾನು, ಒಳಗೊಳಗೆ ಏನೋ ಒಂದು ಸಂತೋಷ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ವಾಕ್ಯಗಳ ಮುಖಾಂತರವಾಗಿ ತಿಳಿದುಕೊಳ್ತಕ್ಕಂಥದ್ದು ಏನಂದ್ರೆ, ಪವಿತ್ರಾತ್ಮನು ನಮ್ಮ ದೇಹಕ್ಕೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಆತನು ಎಲ್ಲರಿಗೂ ಗೊತ್ತಾಗ್ತಕ್ಕಂಥ ರೀತಿಯಲ್ಲಿ ವಿಚಿತ್ರವಾದ ಸದ್ದುಗಳಿಂದ ನಮ್ಮನ್ನು ಪ್ರವೇಶ ಮಾಡ್ತಾನೆ ಅಂತ ಹೇಳಿ. ಆದ್ರೆ ಈ ರೀತಿಯಿಂದ ಬಂದಿರ್ತಕ್ಕಂಥ ಪವಿತ್ರಾತ್ಮನು ಇನ್ನು ಮುಂದೆ ಅದು ಯಾವ ರೀತಿಯಿಂದ ಆಗ್ತದೆ ಅಂತ ಹೇಳಿ ನಾವು ನೋಡುವಂತ ಸಂದರ್ಭದಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ 25-26ನೇ ವಚನದಲ್ಲಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರು ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ತಾ ಇದ್ದರು. ಸೆರೆಯಲ್ಲಿದ್ದವರು ಲಕ್ಷವಿಟ್ಟು ಕೇಳ್ತಾ ಇದ್ದರು. ಅಕಸ್ಮಾತ್ ಈ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿ ವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳು ತೆರೆದವು. ಎಲ್ಲರ ಬೇಡಿಗಳು ಸೊದೋಮ್ ಪಟ್ಟಣ ಮಂಜೂಷರು ಕಟ್ಟಿಗೆ ಹಿಡಿದುಕೊಂಡು ಆ ಒಂದು ಪಟ್ಟಣವನ್ನು 7 ಸುತ್ತ ತಿರುಗಿದರೆ ಸಾಕು, ಆ ಕೋಟೆ ಬಿದ್ದು ಹೋಗ್ಬಿಡುತ್ತೆ. 7 ಕೋಟೆ 7 ಸುತ್ತ ತಿರುಗಿದರೆ ಸಾಕು, ಆ ಕೋಟೆ ಬಿದ್ದು ಹೋಗ್ತದೆ ಸೊದೋಮ್ ಪಟ್ಟಣ. ಅದೇ ಪ್ರಕಾರವಾಗಿ ಅಲ್ಲಿ ಅವರು ಯುದ್ಧ ಮಾಡಲಿಲ್ಲ, ಅಲ್ಲಿ ಏನು ಮಾಡಲಿಲ್ಲ, ಕ್ರಿಸ್ತನ ಜಯಘೋಷ ಮಾಡಿದ್ರಂತೆ. ಕ್ರಿಸ್ತನಿಗೆ ಜಯಘೋಷ ಮಾಡಿ ಆ ಮಂಜೂಷವನ್ನ ಹೊಂದಿಕೊಂಡು ಆ ಒಂದು ಪಟ್ಟಣದ ಸುತ್ತ ತಿರುಗಿದಾಗ ಆ ಗೋಡೆ ಅಗಾಧವಾದ ರೀತಿಯಲ್ಲಿ ಉರುಳಿತು. ಅದೇ ಪ್ರಕಾರವಾಗಿ ಇಲ್ಲಿಯೂ ಕೂಡ ಏನಾಯ್ತಂದ್ರೆ, ಪೌಲನು ಸೀಲನು ಇಬ್ಬರು ಸೆರೆಯಲ್ಲಿದ್ರು. ಸೆರೆಯಲ್ಲಿ ಇದ್ದುಕೊಂಡಾಗ ನಮ್ಮ ಮನಸ್ಥಿತಿ ಹೇಗಿರ್ತದೆ ಯೋಚನೆ ಮಾಡಿ. ನಾವು ಯಾರಾದ್ರೂ ಜೈಲಿಗೆ ಹೋಗಿ ಬಂದಿದ್ದೇವ? ಜೈಲಿಗೆ ಹೋದವರು ಆ ಕಡೆ ಹೋಗಿದ್ದೇವೆ? ಇಲ್ಲ. ಜೈಲು ಅಂತಂದ್ರೆ ಏನು? ಅತಿ ಕಠಿಣವಾಗಿರ್ತದೆ. ಅಲ್ಲಿ ನಿಮ್ಗೆ ಹೊಡೆಯಂಗಿಲ್ಲ, ಅಲ್ಲಿ ಯಾಕೆ ಹೊಡೆಯಂಗಿಲ್ಲ. ಆದ್ರೆ ನಿಮ್ಮ ಏಕಾಂತವನ್ನು ಕಸ್ಕೊಳ್ತಾರೆ, ನಿಮ್ಮ ಒಂದು ಕುಟುಂಬವನ್ನು ಕಸ್ಕೊಳ್ತಾರೆ, ನಿಮ್ಮ ನೆರೆಹೊರೆಯನ್ನು ಕಸ್ಕೊಳ್ತಾರೆ, ನಿಮ್ಮ ಸಭೆಯನ್ನು ಕಸ್ಕೊಳ್ತಾರೆ. ಅಲ್ಲಿ ಬಂದಿದ್ದಾನೆ ನಮ್ಮನ್ನು ಬಂಧಿಸಿಬಿಡ್ತಾರೆ. ಈ ಲೋಕವೇ ಬೇಡ ಅಂತಕ್ಕಂಥ ಸ್ಥಿತಿಯಲ್ಲಿ ಅಷ್ಟು ಖಿನ್ನತೆ ನಮಗೆ ಬಂದಿರ್ತದೆ. ಅಂತಹ ಸಂದರ್ಭದಲ್ಲಿ ಈ ಪೌಲ ಮತ್ತು ಸೀಲ ಅಂತಕ್ಕಂಥ ಈ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ? ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಭಜನೆ ಮಾಡ್ತಾರೆ. ಗವಿಯಲ್ಲಿ ಕುಳಿತುಕೊಂಡು ಇಲ್ಲಿ ಓದ್ತೀವಿ ನಾವು ಅಪೊಸ್ತಲರ ಕೃತ್ಯ 16:25-26ರಲ್ಲಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸರಿಯಲ್ಲಿ ಇದ್ದವರೆಲ್ಲರೂ, ಅಲ್ಲಿ ಇದ್ದವರೆಲ್ಲರೂ ಏನ್ ಮಾಡ್ತಾರೆ? ಏನ್ ಹಾಡ್ತಾರಪ್ಪ ಇವರು? ನಮ್ಮ ನೋಡ್ರಿ ಹೆಣ್ಣು ಮಕ್ಕಳ ಚಿಂತೆ ಇದೆ, ಊರು ಬಿಟ್ಕೊಂಡಿದೆ, ನಾವು ಹೊಡೆದಾಡ್ತೀವಿ, ಎಲ್ಲರೂ ಹಾಳಾಗೋದಲ್ಲ ಅಂತೇಳಿ ನಾವು ಯೋಚನೆ ಮಾಡಿದ್ರೆ ಇವ್ರನ್ನ ಲೈಫ್ ಬರಾಗ್ತದೆ. ಅವರಿಬ್ಬರು ಕೂಡ ಭಜನೆ ಆಡುವಾಗ ಸೆರೆಯಲ್ಲಿದ್ದವರು ಕೂಡ ಏನ್ ಮಾಡಿದ್ರೆ ಅವ್ರ ಕಡೆಗೆ ಗಮನ ಕೊಟ್ಟಂತೆ ಅವ್ರ ಚಿಂತೆ ಅದೆಲ್ಲ ಮಾಡ್ತಾರೆ. ಯಾಕಂತ ಪವಿತ್ರಾತ್ಮ ಅಲ್ಲಿ ಪ್ರವೇಶ ಆಯಿತು. ಅವ್ರ ಹತ್ರ ಪ್ರವೇಶ ಆದ ನಂತರ ಅವ್ರು ಸ್ತುತಿ ಪದಗಳನ್ನು ಆಡಿಟ್ ಮಾಡಿದ್ರು, ಅರ್ಥಪೂರ್ಣವಾದ ಪದಗಳನ್ನು ಆಡಿಟ್ ಬಂದಿದ್ರು, ಆಡ್ತಾ ಇದ್ರು. ಅದು ಆಡುವಂತ ಸಂದರ್ಭದಲ್ಲಿ ಸೆರೆಯಲ್ಲಿದ್ದವರೆಲ್ಲ ಆ ಪದಗಳನ್ನ ಕೇಳಿ ಇವರೆಲ್ಲ ತಮ್ಮ ಲೌಕಿಕ ಚಿಂತೆಗಳನ್ನು ಮರೆತು ಬಿಟ್ರು ಅಂತ ಹೇಳಿ ಸೆರೆಯಲ್ಲಿದ್ದವರೆಲ್ಲರೂ ಲಕ್ಷ್ಯ ಬಿಟ್ಟು ಕೇಳ್ತಿದ್ರು. ಅಕಸ್ಮಾತ್ ಆಗಿ ಭೂಕಂಪನ ಉಂಟಾಯ್ತು, ಮಹಾಕಂಪನ ಉಂಟಾಯ್ತು, ಭೂಮಿ ನಡುಗಿತು ಅಂತ ಹೇಳಿದ್ರು. ಅಕಸ್ಮಾತ್ ಆಗಿ, ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥವರೆಲ್ಲರೂ ಪಾಪಿಗಳೇ, ಅದರಲ್ಲಿ ಇರ್ತಕ್ಕಂಥವರೆಲ್ಲ ಅಪರಾಧ ಎಸಗಿದಂಥವ್ರೆ. ಅವ್ರು ನ್ಯಾಯವಾದ ಅಪರಾಧ ಮಾಡಿದಾರೋ ಅವ್ರು ತಪ್ಪಾದ ಅಪರಾಧ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಾವು ಪೌಲನು ಸೀಲನು ಅಂತಂದಾಗ ಇವರು ನ್ಯಾಯವಾದ ಅಪರಾಧನೆ ಮಾಡಿರ್ತಾರೆ, ಇನ್ನೇನು ಮಾಡಿರೋದಿಲ್ಲ. ಕ್ರೈಸ್ತ ಸುವಾರ್ತೆ ಸಾಗಲಿಕ್ಕೆ ಹೋಗಿರ್ತಾರೆ, ಇವರು ತಂದು ಒಳಗಾಕಿರ್ತಾರೆ. ಅಂತ ಸಂದರ್ಭದಲ್ಲಿ ಇವರು ದೇವರನ್ನು ಸ್ತುತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆ ವಾತಾವರಣ ಸೃಷ್ಟಿಯಾಗ್ತದೆ. ಎಲ್ಲರೂ ದೇವರ ಹಾಡುಗಳನ್ನು ಕೇಳಿ ಹೋದಂತ ಸಂದರ್ಭದಲ್ಲಿ ಮಹಾ ಭೂಕಂಪ ಉಂಟಾಗಿ ಆ ಜೈಲಿನ ಬಾಗಿಲುಗಳನ್ನು ತೆರೆದು ಯಾರು ತೆರೆದಿರಲಿಲ್ಲ. ಮಹಾಕಂಪನ ಉಂಟಾಯಿತು, ಪವಿತ್ರಾತ್ಮ ಅಲ್ಲಿ ಪ್ರವೇಶ ಆಯಿತು. ಪ್ರವೇಶ ಆದ ನಂತರ ಅಲ್ಲಿ ಜೈಲಿನಲ್ಲಿರ್ತಕ್ಕಂಥ ಆಗ ಒಬ್ಬ ದೇವರ ಮನುಷ್ಯ ಅವನ್ನ ಏನ್ ಮಾಡ್ತಾನೆ, ಮೇಲೆ ಕರ್ಕೊಂಡು ಇಂಥ ಅದ್ಭುತ ಅಲ್ಲಿ ಆಯ್ತು ಅಂತ ಹೇಳಿ. ಆದರೆ ಹೋಗುವುದು ಮಾತ್ರ ಯಾರಿಗೆ ಗೊತ್ತಾಗುತ್ತೆ? ಪವಿತ್ರಾತ್ಮೆಯನ್ನು ಬಂತು, ಬಿರುಗಾಳಿ ಬಂತು, ಮಹಾಕಂಪನ ಉಂಟು ಮಾಡಿತು, ಆ ಸಭೆ ಸೇರಿತು, ಪ್ರತಿಯೊಬ್ಬರ ಮೇಲೆ ಕುಳಿತು ಪ್ರತಿಯೊಬ್ಬೊಬ್ಬರ ಕ್ರಿಯೆ ವಿವಿಧವಾಗಿತ್ತು. ಒಬ್ಬರು ಪ್ರಾರ್ಥನೆ ಮಾಡ್ತಿದ್ದ, ಒಬ್ಬರು ಹಾಡ್ತಿದ್ದ,
ಇನ್ನೊಬ್ರು ವಾಣಿ ಹೇಳ್ತಾ ಇದ್ದ, ಇನ್ನೊಬ್ರು ಗೌರವಿಸಿದ್ದ, ಈ ರೀತಿಯಿಂದ ನಡೆದಿರ್ತಕ್ಕಂಥ ಕಾರ್ಯಗಳು ಅಲ್ಲಿ ನಡೆದು ಆದದ್ದು ಗೊತ್ತೇ ಆಗಲಿಲ್ಲ. ಇಲ್ಲಿ ಹೆಂಗ್ ಗೊತ್ತಾಗಲಿಲ್ಲ, ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 16ನೇ ಅಧ್ಯಾಯ 20ನೇ ವಚನದಲ್ಲಿ ಸಂಸೋನ ಕಥೆ ನೀವು ಕೇಳಿರಲಿಲ್ಲ? ಸಂಸೋನ್ ಅವರು ಎಷ್ಟು ಜನ ಇದ್ದೀರಿ ನಮ್ಗೆ? ಇಲ್ಲ. ಸಂಸೋನ್ ಅವರು ಎಂತ ಅರ್ಥ ಇದೆ ಗೊತ್ತಿದೆ? ಎಂತ ಅರ್ಥ ಇದೆ ಗೊತ್ತಿದ್ದಾನೆ? ಯಾವ ರೀತಿ ಜೀವನ ಮಾಡ್ತಿದ್ದೀರೋ ಗೊತ್ತಿಲ್ಲ. ಸಂಸೋನ್ ಅಂತಂದ್ರೆ ಮಹಾಶಕ್ತಿವಂತ. ಫಿಲಿಸ್ಟಿಯನ್ನ ಆ ಸೈನ್ಯವನ್ನ ಒಬ್ಬನೇ ಹೊಡೆದು ಓಡಿಸಿರ್ತಕ್ಕಂಥ ಮಹಾಶಕ್ತಿ ದೇವರ ಮುಖಾಂತರವಾಗಿ ಆತನ ಪಡೆದುಕೊಂಡು ತೆಗೆದಿರಿ. ಅದು ನ್ಯಾಯಸ್ಥಾಪಕರು 16 20ನೇ ವಚನದಲ್ಲಿ ನೋಡಬೇಕು. ಆಗ ಅವಳು ಸಂಸೋನನೇ, ಫಿಲಿಸ್ಟಿಯರು ಬಂದಿದ್ದಾರೆಂದು ಕೂಗಲು ಅವರು ಎಚ್ಚೆತ್ತು ಮುಂಚಿನಂತೆ ಈಗಲೂ ಒಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂದು ಅವನಿಗೆ ತಿಳಿಯಲಿಲ್ಲ. ಅಭಿಷೇಕ ಹೊಂದಿದವರು ಅಂತ ಹೇಳಿ ಸಂಸನ್ ಕೂಡ ಅಭಿಷೇಕ ಹೊಂದಿದವನು, ದಾವೀದನು ಕೂಡ ಅಭಿಷೇಕ ಹೊಂದಿದವನೇ. ತಪ್ಪು ಮಾಡಲಿಲ್ಲ ಅವರು, ತಪ್ಪು ಮಾಡಿದರು. ದಾವೀದನು ಅಷ್ಟು ದೊಡ್ಡ ಮಹಾರಾಜ, ತಪ್ಪು ಮಾಡಿದ. ಇಲ್ಲಿ ಕೂಡ ಯಾವ ಕಾರ್ಯದಲ್ಲಿ ಯಾರ ತೊಡೆಯ ಮೇಲೆ ಮಲಗಿದನೋ ಗೊತ್ತಿಲ್ಲ. ಆಕೆ ಪ್ರೀತಿಗೆ ಒಳಗಾಗಿ ಆತನು ಆರಾಮಾಗಿ ಮಲ್ಕೊಂಡಿದ್ದ. ಎಲ್ಲಿ ಮಲ್ಕೊಂಡಿದ್ದ? ಫಿಲಿಸ್ಟಿಯರಲ್ಲಿ ಮಲ್ಕೊಂಡಿದ್ದ. ಫಿಲಿಸ್ಟಿಯರ ಹೆಣ್ಣುಮಗಳ ತೊಡೆಯ ಮೇಲೆ ಮಲ್ಕೊಂಡಿದ್ದ. ಅದು ಒಳ್ಳೆದಿತ್ತು ಕೆಟ್ಟದಿತ್ತು ಗೊತ್ತಿಲ್ಲ. ಆದ್ರೆ ಈಗ ಹೇಳ್ತಾಳೆ, ಆಕೆ ಮೋಸದಿಂದ ಅವನ ತಲೆಯ ಕೂದಲನ್ನು ಕಟ್ ಮಾಡಿದ. ದೇವರ ಶಕ್ತಿಯನ್ನು ಎಲ್ಲಿಟ್ಟಿದ್ದ? ಸಂಸೋನನ ಕೂದಲಿನಲ್ಲಿ. ಆಕೆ ಮೋಸ ಮಾಡಿ ಅವನನ್ನು ಕಾಡಿ, ನಿನ್ನ ಶಕ್ತಿ ಎಲ್ಲಿಂದ ಬರ್ತದೆ, ನೀನು ಇಷ್ಟೊಂದು ಪರಾಕ್ರಮಿ ಹೇಗೆ ಆಗಿ ಹೇಳಿ ಪ್ರಶ್ನೆ ಮಾಡಿದಾಗ 1 ಸಲ ಹೇಳ್ತಾನೆ, 2 ಸಲ ಹೇಳ್ತಾನೆ. ಕೊನೆಗೆ ಆಕೆಯ ಬಲೆಯಲ್ಲಿ ಬಿದ್ದು ಬಿಡ್ತಾನೆ. ಆಕೆ ಮೋಸ ಮಾಡ್ತಾಳೆ ಅಂತ ಹೇಳಿ ಇವನು ಎಂದು ತಿಳಿದಿದ್ದಾನೆ. ಮನೆಯಲ್ಲಿ ಇರ್ತಾನೆ, ಊಟ ಮಾಡ್ತಾನೆ, ಮಲ್ಕೊಂಡಿರ್ತಾನೆ, ರೆಸ್ಟ್ ತಗೊಳ್ತಿರ್ತಾನೆ. ರೆಸ್ಟ್ ತಗೊಂಡ ಸಂದರ್ಭದಲ್ಲಿ ಮೇಲೆ ಕತ್ತಿದ್ದನು ಅಂತ ಕೂಡಲೇ ಕರೆಸಿರ್ತಾಳೆ. ಆ ಸಂದರ್ಭದಲ್ಲಿ ಅವನು ಬಸರಾಡಿ ಹೇಳ್ತಾನೆ. ಅವನ ಮನೆಯಲ್ಲಿದ್ದಾಗ ಅನೇಕ ಸಲ ಫಿಲಿಸ್ಟಿಯರು ಅಟ್ಯಾಕ್ ಮಾಡಿರ್ತಾರೆ. ಎಷ್ಟು 20 ಜನ 200 ಜನ ಅಟ್ಯಾಕ್ ಮಾಡಿದ್ರು ಕೂಡ ಅವರಿಗೆ ಆತನು ಎಂದೂ ಸೋಲಲಿಲ್ಲ. ಅವರಿಂದ ಕುಸಿದುಕೊಂಡು ಹೋಗ್ತಾನೆ, ಅವರಿಂದ ಬಿಡಿಸ್ಕೊಂಡು ಹೋಗ್ತಾನೆ ಮತ್ತು ಅವರನ್ನ ಶಿಕ್ಷೆ ಮಾಡ್ತಾನೆ, ಹಿಂಸಿಸ್ತಾನೆ. ಈ ರೀತಿಯಿಂದ ದೇವರ ಶಕ್ತಿಯನ್ನು ಹೊಂದಿರತಕ್ಕಂಥ ಸಂಸೋನನ ಆ ಒಂದು ಸಂದರ್ಭದಲ್ಲಿ ಆಕೆ ತೊಡೆ ಮೇಲೆ ಮಲ್ಕೊಂಡಾದ ನಂತರ ಎಲ್ಲ ಸೈನಿಕರು, ಫಿಲಿಸ್ಟಿಯ ಸೈನಿಕರು ಸುತ್ತುವರೆದಿದ್ದಾರೆ. ಆಗ ಸಂಸೋನನೇ ಫಿಲಿಸ್ಟಿಯರು ಮತ್ತೆ ಬಂದರು ಅಂತ ಹೇಳಿ ಅಂದಾಗ ಈತನು ಅದೇ ಪರಾಕ್ರಮದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಯಾಕೋ ಹೇಳಕ್ಕಾಗ್ತಾ ಇಲ್ಲ, ಯಾಕೋ ಅವ್ರನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಹಿಡ್ಕೊಂಡ್ಬಿಡ್ತಾರೆ, ಅರೆಸ್ಟ್ ಮಾಡ್ಕೊಳ್ತಾರೆ. ಯಾಕೆ ಅಲ್ಲಿ ಹೇಳಿದ್ರೆ ನೋಡು, ಆತನು ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂದು ಅವನಿಗೆ ದೇವರು ಇರ್ತಾನ ಅಂತ ಸಂದರ್ಭದಲ್ಲಿ ಅಭಿಷೇಕ ಹೊಂದಿದ್ದೀರಿ ನೀವು, ನಿಮಗೆ ದೇವರ ವಾಕ್ಯ ಒಳ್ಳೆಯದಾಗಿ ಕೊಟ್ಟಿದ್ದೇನೆ, ನಿಮಗೆ ದೈವಿಕವಾದ ಶಕ್ತಿಯನ್ನು ನಾನು ಕೊಟ್ಟಿದ್ದೇನೆ. ಆ ಶಕ್ತಿಯನ್ನು ಕೊಟ್ಟಾಗ ದಾವೀದನು ಅದರಿಂದ ಇಡೀ ಇಸ್ರಾಯೇಲ್ ದೇಶವನ್ನು ಎಷ್ಟು ವರ್ಷಗಳ ಕಾಲ ಆಳಿದಂತ ಸಂದರ್ಭದಲ್ಲಿ, ಒಂದು ಮಹಿಳೆಯನ್ನು ಮೋಹಿಸಿದಂತಹ ಸಂದರ್ಭದಲ್ಲಿ ದೇವರ ನೋಟಿಗೆ ಸಾಧ್ಯ. ಅಡ್ಡಿಟ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟಾಟಾ ಮಾಡಿ ಹೋಗೋದಿಲ್ಲ. ಟಾಟಾ ಮಾಡಿ ಹೋಗೋಣ ಬರುವಾಗ ರಾಜರೋಷವಾಗಿ ಬಂದ ಪವಿತ್ರಾತ್ಮ ಆ ಸಭೆಯ ಮೇಲೆ ತುಂಬಿಕೊಡ್ತು, ಪ್ರತಿಯೊಬ್ಬರು ತಲೆ ಮೇಲೆ ತುಂಬಿಕೊಡ್ತು, ಆ ಭೂಮಿ ಕಂಪನ ಪ್ರತಿಯೊಬ್ಬರು ಗೊತ್ತಾಯ್ತು. ಆದ್ರೂ ಹೋಗುವಾಗ ಯಾಕೆ ಮೆಲ್ಲಗೆ ಏನ್ ಮಾಡಿದ್ವಿ ಅಂತಂದ್ರೆ, ತಪ್ಪು ಮಾಡಿದ್ವಿ ದಾವೀದನೇ, ನೀನು ತಪ್ಪು ಮಾಡಿದಿ ಸಂಸೋನನೇ, ಅದಕ್ಕಾಗಿ ನಾನು ಹೋಗ್ತೀನಿ, ನನಗೆ ಈ ನಿನ್ನ ಹೃದಯದಲ್ಲಿ ಆಗಲಿ, ನಿನ್ನ ದೇಹದಲ್ಲಿ ಆಗಲಿ ಈ ಕೆಟ್ಟ ಯೋಚನೆ ಮಾಡ್ತಕ್ಕಂಥ ನಿನ್ನ ಮನಸ್ಸಿನಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂತ್ಬಿಟ್ಟ. ಪೊಲೀಸರು ಅಂತಂದು ಹಿಡಿದ್ರು, ಕಂಬೋಗ್ ಕಟ್ಟಿದ್ರು, ಮನುಷ್ಯರನ್ನು ಹೊಡೆದ್ರು, ಕಣ್ಣಲ್ಲಿ ರಾಡ್ ಚುಚ್ಚಿದ್ರು, ಇಷ್ಟೆಲ್ಲ ಹಿಂಸೆ ಮಾಡಿ. ಆದರೂ ಕೂಡ ಆತ ಮತ್ತೆ ಪುನಃ ಕೇಳ್ತಾನೆ, ದೇವರೇ ಇದೊಂದು ಸಲ ಶಕ್ತಿ, ಯಾಕಂದ್ರೆ ಅದು ರುಚಿ ನೋಡಿದ್ದ ದೇವ್ರ ಶಕ್ತಿ ಹೆಂಗಿರ್ತದೆ ಅಂತ ಹೇಳಕ್ಕೆ, ಇದೊಂದು ಸಲ ಶಕ್ತಿ ಕೊಡೋದೇನು, ನಾನು ಇಷ್ಟರಲ್ಲೇ ಸಾಧಿಸ್ಕೊಂಡ್ಬಿಡ್ತೀನಿ, ಮುಂದೆ ನಾ ಇರಬೇಕಾಗುತ್ತಿಲ್ಲ ಅಂತಂದಾಗ ಕೊನೆಗೆ ಮತ್ತೆ ಮಹಾಕರುಣಾಮಯ ಆಗಿರ್ತಕ್ಕಂಥ ತಂದೆ ಆತನಿಗೆ ಶಕ್ತಿ ಕೊಟ್ಟ ನಂತರ ಅಗಸಿಗೆ ಆತನ ಕೈಗಳನ್ನು ಕಟ್ಟಿದ್ರೆ
ಅಲ್ಲಿರ್ತಕ್ಕಂಥ ಜೋಣಿ ಕಂಬಗಳೆಲ್ಲವೂ ಬಿದ್ದುಬಿಟ್ಟು ತಾನು ಮೊದಲೇ ಎಷ್ಟು ಮಂದಿಯನ್ನು ಸಾಯಿಸಿದ್ನೋ ಅಷ್ಟು ಮಂದಿಗಿಂತ ದುಡ್ಡು ಜನರನ್ನ ತನ್ನ ಜೀವದೊಂದಿಗೆ ಸಾಯಿಸಿಕೊಂಡು ಆರಂಭಿಕವಾಗಿರ್ತಕ್ಕಂಥ ರೋಮಾಂಚಕರವಾಗಿರ್ತಕ್ಕಂಥ ನಾವು ತಿಳಿದುಕೊಳ್ಬೇಕಿದೆ. ದೇವರು ಬರುವಾಗ ರಾಜವೃಷವಾಗಿ ಬರ್ತಾನೆ, ಹೋಗುವಾಗ ಯಾರಿಗೂ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ನೀನು ಧರ್ಮವನ್ನು ಬಿಟ್ಟಾಗ, ನೀನು ದುರ್ನಡತೆಯಲ್ಲಿ ನೀನು ತೊಡಗಿದಾಗ. ಇಲ್ಲಿ ಸಂಸೋನ ಅದೇ ದುರ್ನಡತೆಯಲ್ಲಿದ್ದ, ಅವಾಗ ನಾನು ಹೋಗ್ತೀನಿ ಸಂಸೋನ ಅಂತ ಹೇಳಿಲ್ಲ. ನೀನು ಇಂಥದ್ದು ಮಾಡಬಾರ್ದಂತ ನೀನು ಅದರಲ್ಲಿ ಮೊದಲೇ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಹೇಳಿದ. ನಿನ್ನ ಕೂದಲು ಎಂದು ಕಟ್ ಮಾಡಾಗಿದ್ರು ನೀನು ಸದಾಕಾಲ ನಿನ್ನ ಶಕ್ತಿ ಕೊಟ್ಟಿರ್ತೇನೆ, ಎಷ್ಟು ಜನರನ್ನಾದ್ರೂ ಈ ರೂಪದಲ್ಲಿ ನೀನು ಗೆಲ್ಲಬಹುದು ಅಂತ ಹೇಳಿ ಆ ರೀತಿಯಿಂದ ಮಾಡಿದ. ಆದರೆ ಹೋಗುವಾಗ ದುಷ್ಟ ಕಾರ್ಯ ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೇಳದೆ ಹೊರಸಬಹುದು ಅಂತ ಹೇಳಿ ಅದು ಸಲುವಾಗಿ ಹೇಳ್ತದೆ. ಮೋಶೆ ಕಾಲದಲ್ಲಿ ಒಂದು ಕಥೆ ಅರಣ್ಯ ಖಂಡದಲ್ಲಿ ನಾವು ಹೋಗ್ತೀವಿಲ್ಲ, ಅರಣ್ಯ ಖಂಡದಲ್ಲಿ 14ನೇ ಅಧ್ಯಾಯ 42-43 ವರ್ಷದಲ್ಲಿ ಚಿಕ್ಕದೆ, ಯೆಹೋವನು ನಿಮ್ಮ ಸಂಗಡ ಇರುವುದಿಲ್ಲ, ಹತ್ತಬೇಡಿರಿ, ನೀವು ಶತ್ರುಗಳ ಮುಂದೆ ನಿಲ್ಲಲಾರದೆ ಬಿದ್ದು ಸತ್ತಿರಿ. ಅಲ್ಲಿ ಅಮಲೇಕರು ಕಾನಾನ್ಯರು ನಿಮ್ಮ ಎದುರಿನಲ್ಲಿ ಇರುವುದರಿಂದ ನೀವು ಅವರ ಕತ್ತಿಯಿಂದ ಸತ್ತಿರಿ. ನೀವು ಯೆಹೋವನ ಮಾತನ್ನು ಅನುಸರಿಸದೆ ತಿರುಗಿದ ಕಾರಣ ಆತನು ನಿಮ್ಮೊಂದಿಗೆ ಇರುವುದಿಲ್ಲ. ಈ ಕಾಲದಲ್ಲಿ ಈ ಲೋಕದಲ್ಲಿ ಇಸ್ರಾಯೇಲರಿಗೆ ವೈರಿಗಳಂತಂದ್ರೆ ಅಮಲೇಕರು ಮತ್ತು ಕಾನಾನ್ಯರು. ಇನ್ನೂ ಕೂಡ ಒಂದಿನ 2000 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ನೀವು ಟಿವಿಯಲ್ಲಿ ನ್ಯೂಸ್ ಕೇಳ್ತೀರಲ್ಲ, ಹಮಾಸ್ ಉಗ್ರರು ಅಂತ ಕೇಳ್ತೀರಲ್ಲ, ಮುಂದುವರೆದ ಸ್ವಲ್ಪ ಬದಲಾವಣೆ ಇದೆ. ಅವ್ರ ಸಂತಾನ ಇನ್ನೂ ಸತ್ತಿಲ್ಲ, ಅವ್ರು ಸಾಯೋದಿಲ್ಲ. ಈ ಭೂಲೋಕ ಇರುವಷ್ಟರ ಮಟ್ಟಿಗೆ ಆ ಕ್ರೈಸ್ತರನ್ನ ಈ ಭೂಲೋಕವನ್ನು ಕಾಡ್ತಾನೆ ಇರ್ತಾರೆ. ಯಾಕೆಂತಂದ್ರೆ ಸೈತಾನ ಸಿದ್ಧಾಂತವನ್ನು ಹೊಂದಿರ್ತಕ್ಕಂಥವ್ರು, ಸೈತಾನ ಸಿದ್ಧಾಂತವನ್ನು ಹೊಂದಿರ್ತಕ್ಕಂಥವ್ರು ಅವರ ಜೀವಿತದಲ್ಲಿ. ಅದ್ರ ಸಲುವಾಗಿ ಹೇಳ್ತಾರೆ ಅಂತಂದ್ರೆ ಅವ್ರ ವಿರುದ್ಧವಾಗಿ ನೀವು ಹೋಗ್ಬೇಡ್ರಿ. ಯಾಕಂತಂದ್ರೆ ಅವ್ರನ್ನ ಗೆಲ್ತಕ್ಕಂಥ ಶಕ್ತಿ ನಿಮ್ಮ ಹತ್ರ ಇಲ್ಲ, ಗೆಲ್ತಕ್ಕಂಥ ಶಕ್ತಿ ಇಲ್ಲ. ಯಾಕೆ? ದೇವರು ನಿಮ್ಮೊಟ್ಟಿಗೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯಿಂದ ಇರ್ತಕ್ಕಂಥ ಈಗ ನಾವು ದೇವರು ಯಾವ ರೀತಿಯಿಂದ ಬರ್ತಾನೆ, ಯಾವ ರೀತಿಯಿಂದ ಹೋಗ್ತಾನೆ ಅಂತ ಹೇಳಿ ಗೊತ್ತಾಯ್ತಲ್ಲ ನಮಗೆ, ಗೊತ್ತಾಯ್ತಾ? ದೇವರು ಯಾವ ರೀತಿಯಿಂದ ಬರ್ತಾನೆ? ರಾಜಾರೋಷವಾಗಿ ಬರ್ತಾನೆ, ಸೈಲೆಂಟ್ ಆಗಿ ಬರ್ತಾನೆ. ಆದ್ರೆ ಸೈತಾನ ಯಾವ ರೀತಿಯಿಂದ ಬರ್ತಾನೆ? ಸೈಲೆಂಟ್ ಆಗಿ ಬರ್ತಾನೆ, ಹೋಗುವಾಗ ಅನಾಹುತ ಮಾಡಿ ಹೋಗ್ತಾನೆ. ಅದ್ರ ಬಗ್ಗೆ 2 ಸಾಕ್ಷಿ ನೋಡೋಣ. ಒಂದು ಉದಾಹರಣೆ, ಲೂಕನ ಬರೆಸುವಾರ್ತೆ 9ನೇ ಅಧ್ಯಾಯ 42ನೇ ವಚನದಲ್ಲಿದೆ. ಸೈತಾನ ಬರ್ತಿರ್ತಕ್ಕಂಥ ಯಾರಿಗೆ ಗೊತ್ತಾಗಿಲ್ಲ, ಯಾವಾಗ ಬಂತಂತೇಳಿ ಗೊತ್ತಾಗ್ತದ? ಗೊತ್ತಾಗ್ತದ? ಇಲ್ಲ, ನಾವು ಅದನ್ನ ಕರ್ಕೊಂಡು ಬಂದಿರ್ತೀವಿ, ಎಲ್ಲೂ ಹೋಗಿರ್ತೀವಿ, ಜೈಪಿ ಮಾಡ್ಕೊಂಡು ಬಂದಿರ್ತೀವಿ, ಬಂದು ಬಸ್ಸಲ್ಲೇ ನೋಡ್ಬೇಕು. ಹೆಂಗೆ ಯಾಕಂದ್ರೆ ನೀರು ತಗೊಂಡ್ ಬರಲ್ಲ, ತೆಂಬಿ ಕೊಡಕ್ಕಾಗಲ್ಲ, ನೀರು ತೆಂಬಿ ಕಟ್ಕೊಂಡು ಬಂದಿರ್ತಾರೆ. ಹೆಂಗ್ ಬಂದಿರ್ತದೆ ಗೊತ್ತಿಲ್ಲ. ಸ್ವಲ್ಪ ಊಟ ಕೊಡೋದು ಲೇಟ್ ಮಾಡಲಿ, ತಗೋ ಬಾರ್ಕಲ್ಲಿ ಇಲ್ಲ ಅಂತ ಹೇಳಿ ಹುಡುಕ್ತಿರ್ತಾರೆ. ಈಗಿನ ಕಾಲದಲ್ಲ, ನಾನು ಹಳೆ ಕಾಲ ಹೇಳ್ತೀನಿ, ಈಗಿನ ಕಾಲ ಯಾವುದೂ ಇಲ್ಲ. ಯಾಕಂತಂದ್ರೆ ಇನ್ನು ಕಟ್ಕೊಂಡು ಬಂದಿರ್ತಾರೆ, ಗೊತ್ತಿರೋದಿಲ್ಲ. ಗೊತ್ತಿರೋ ಪರಿಸ್ಥಿತಿಯಲ್ಲಿ ಆಗ್ತಕ್ಕಂಥ ವಿವಿಧತೆಗಳನ್ನು ನಾವು ನೋಡಿದಾಗ ಲೂಕ 9:12 ಆಗ ಹುಡುಗನು ಇನ್ನೂ ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತು. ಆದರೆ ಯೇಸು ಆ ದೆವ್ವವನ್ನು ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಯ ಕೈಗೆ ಕೊಟ್ಟನು. ಅದನ್ನು ನೋಡಿ ಎಲ್ಲರೂ ದೇವರ ಮಹತ್ವಕ್ಕೆ ಬೆರಗಾದರು. ದೇವರಿರ್ತಕ್ಕಂಥ ಮನುಷ್ಯ ಯಾವಾಗ ಬಂದದ್ದು ಅದು ಹೇಳಿಲ್ಲ. ಆಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವನು ಇನ್ನೂ ಬರ್ತಿರುವಾಗ ದೇವರ ಏನ್ ಮಾಡಿದ್ದು? ನೆಲಕ್ಕೆ ಟ್ರಾನ್ಸ್ಫರ್ ಅಂತ ಹೇಳಿ ದೇವರದವ್ರು ನೋಡಿದ್ರೆ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ. ದೇವರದವ್ರು ನೋಡಿದ್ರಿ ನೀವು? ದೇವ್ರ ನೋಡಿದ್ರೆ ಹೆಂಗಿರ್ತದೆ? ನೆಲಕ್ಕೆ ಒದ್ದಾಡೋದು, ಎಲ್ಲಿ ಒದ್ದಾಡೋದಿಲ್ಲ, ಓಡೋದು ಆಪ್ಷನ್ ಬಿಟ್ಬಿಡ್ತು. ಹೌದಲ್ಲ? ಅದೇ ಪ್ರಕಾರವಾಗಿ ಏನಾಯ್ತು ಅಂತಂದ್ರೆ ಅವನು ಇನ್ನೂ ಬರ್ತಿರುವಾಗ, ಇನ್ನು ಹೊಂಟಿದ್ದ, ಯೇಸುವೇನು ಹೊಂಟಿದ್ದ, ಆ ದೇವವು ಅವನನ್ನ ನೆಲಕ್ಕೆ ಟ್ರಾಪ್ಕೊಂಡು ಕೆಡಿಬಿಟ್ಟಿತ್ತು, ನೆಲಕ್ಕೆ ಅಪ್ಪಳಿಸಿತು, ಆಳವಾಗಿ ಒದ್ದಾಡಿಸಿತ್ತು. ನೆಲದ ಮೇಲೆ ನೋಡ್ಬೇಕು, ನಮ್ಮ ಕೈ ಹೋಗಿರ್ತದೆ ಒದ್ದಾಡಿಸಿತು, ಮಾರಿ ಕಿತ್ಕೊಂಡು ಹೋಗಿರ್ತದೆ ಗೊತ್ತಾಗುತ್ತೆ, ಮೂಗು ಕಸ್ಕೊಂಡು ಹೋಗಿರ್ತದೆ ಗೊತ್ತಾಗುತ್ತೆ. ಅಂತ ಒಂದು ಪರಿಸ್ಥಿತಿ ಪ್ರತಿಯೊಬ್ಬರು ನೋಡಿ ಸಾಕ್ಷಿ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ದೆವ್ವ ಏನ್ ಮಾಡುತ್ತೆ ಅಂದ್ರೆ ಕಪ್ ಚುಟ್ಟು ಬರ್ತದೆ, ಮೈಯಲ್ಲಿ ಒಪ್ಕೊಳ್ತದೆ, ಹೋಗೋ ಮುಂದಾಗ ಇಂಥ ದಾನ ಮಾಡಿ ಹೋಗ್ತದೆ ಅಂತೇಳಿ. ಇನ್ನೊಂದು ವಾಕ್ಯ ನೋಡೋಣ, ಮಾರ್ಕ 1:26 ದೆವ್ವವು ಅವನನ್ನು ಒದ್ದಾಡಿಸಿ
ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ಆದರೆ ಎಲ್ಲರೂ ಬೆರಗಾಗಿ ಇದೇನಿರ್ಬೋದು, ಇದು ಹೊಸ ಉಪದೇಶ, ಈತನ ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡ್ತಾನೆ, ಅವು ಆತನ ಮಾತನ್ನು ಕೇಳ್ತವೆ ಎಂದು ತಮ್ಮೊಳಗೆ ವಿಚಾರ ಮಾಡಿಕೊಂಡು ಇದೆಲ್ಲ ಏನ್ ನಡೆದು ಹೋಗ್ತಿರ್ತದೆ ಅಂತಂದ್ರೆ, ದೇವರು ಎಲ್ಲಿ ಎದುರು ಬರ್ತಾನೆ, ಯೇಸು ಸ್ವಾಮಿ ಎಲ್ಲಿ ಪ್ರತ್ಯಕ್ಷ ಆಗ್ತಾನೆ, ಅದ್ರ ಸಮೀಪಕ್ಕೆ ಏನು ಹೋಗಿರಲ್ಲ. ಅಷ್ಟೊತ್ತಿಗೆ ಅವ್ರ ನಮಟೆ ಅಷ್ಟು ಅಂದು ಹೋಗಿ ಬಿಟ್ಟುಬಿಟ್ಟೆ, ಆ ದೆವ್ವ ಅದನ್ನು ಬಿಟ್ಟುಬಿಟ್ಟೆ ಏನಾಗ್ತದೆ, ಅವ್ನ ರಪ್ಪನ ಅಂತ ಹೇಳಿ ನೆನಪು ಬಿದ್ದುಬಿಡ್ತಾನೆ. ಬಿದ್ದು ಒದ್ದಾಡಿದಾಗ ಅಲ್ಲಿ ನಾವು ನಮ್ಮಂತರ ನಿಂತು ನೋಡ್ಬೇಕು. ಆವಾಗ ಯೇಸುವಿನ ಶಕ್ತಿ ಎಷ್ಟಿರ್ಬೋದು, ಆತ ಎಂತ ಮಹಾಪುರುಷನಾಗಿರ್ಬೋದು ಅಂತೇಳಿ ನಮಗೆ ಗೊತ್ತಾಗ್ತದೆ. ಇನ್ನೊಂದು ವಾಕ್ಯ ಲೂಕ 4:35. ಯೇಸು ಅದನ್ನು ಗದರಿಸಿ, ಸುಮ್ಮನೇನು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ನಡುವೆ ಕೆಡವಿ ಅವನಿಗೆ ಯಾವ ಕೇಳನ್ನು ಮಾಡದೆ ಬಿಟ್ಟು ಹೋಯಿತು. ಸೈಲೆಂಟ್ ಆಗಿ ಬರ್ತದೆ ದೆವ್ವ, ಗದ್ದಲ ಮಾಡಿ ಹೋಗ್ತದೆ. ದೇವ್ರು ಏನ್ ಮಾಡ್ತಾನೆ, ಗದ್ದಲ ಮಾಡ್ಕೊಂಡು ಬರ್ತಾನೆ, ಪವಿತ್ರಾತ್ಮ ಭರಿತರಾಗಿಸ್ತಾನೆ. ನಂತರ ಬಿಟ್ಟು ಹೋಗೋದು ಮತ್ತೆ ಯಾರು ಹೇಳೋದು, ಯಾಕೆ ಹೇಳೋದಿಲ್ಲ? ಆ ಬಿಟ್ಟು ಹೋದಂತ ಪರಿಸ್ಥಿತಿಯಲ್ಲಿ ನೀವು ಎಲ್ಲಿ ಇರ್ತಿರೋ ಗೊತ್ತಿಲ್ಲ, ಪಾಪದ ಮಡಿಲಲ್ಲಿ ಮಲ್ಕೊಂಡಿರ್ತೀರಿ, ಮಾಡಬಾರದ ಕಾರ್ಯದಲ್ಲಿ ನೀವು ತೊಡ್ಕೊಂಡಿರ್ತೀರಿ. ಅಂತ ಸಂದರ್ಭದಲ್ಲಿ ನಾನು ನಿನ್ನೊಟ್ಟಿಗೆ ಇರುವುದಿಲ್ಲ ಅಂತೇಳಿ ಏನ್ ಮಾಡ್ತಾನೆ, ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ಕೊನೆಯದಾಗಿ ಒಂದು ವಾಕ್ಯ ನಿಮಗೆ ಉದ್ದೇಶ ಸಂದೇಶ ಹೇಳ್ತಾನೆ ಅಂತಂದ್ರೆ, 1 ಪೇತ್ರ 5:8 ವಾಕ್ಯದಲ್ಲಿ ನಾವೆಲ್ಲರೂ ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ಯಾವ ರೀತಿಯಿಂದ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಆತನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡ್ತಾ ಇರ್ತಾನೆ. ಅದು ಯಾರಿಗೆ ಗೊತ್ತಾಗೋದಿಲ್ಲ. ನೋಡ್ಬೇಕು, ನಮ್ಮ ದೆವ್ವ ಮೈಯಲ್ಲಿ ಬಂದಂತ ಸಂದರ್ಭ, ದೆವ್ವ ಎಂಥ ಸಂದರ್ಭದಲ್ಲಿ ಬಂದಿರ್ತದೆ. ಇಬ್ಬರು ಜಗಳಾಡಂತ ಸಂದರ್ಭ ನೋಡ್ಬೇಕು. ನಾವು ಹಿಡಿದಿರ್ತೀವಿ, ಕುಸ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ನಿಂತಾಗಿ ಅವನು ದೂರ ನಿಂತವನು ಕೂಗಿ ಅವನು ಬೈತಾ ಇರ್ತಾನೆ. ಭಾಷೆ ಬದಲಾವಣೆ, ಕಟ್ಟೋರ ಭಾಷೆ, ಕೆಟ್ಟ ಭಾಷೆ, ಬೈಬಳ ಭಾಷೆ ಅವೆಲ್ಲ ನಮ್ಮಿಂದ ಈ ಪ್ರೀತಿ ಮತ್ತು ನೀತಿಯ ಭಾಷೆಗಳು ಸತ್ಯವಾಗಿರ್ತಕ್ಕಂಥ ನಮ್ಮ ಬಾಯಿಂದ ಬರ್ತಕ್ಕಂಥದ್ದು ಆಗಿರ್ತದೆ. ಯಾವಾಗಲೂ ತಿಳ್ಕೊಂಡಿರಬೇಕು. ರಾಜ್ಯಾರೋಷವಾಗಿ ದೇವರು ಬರ್ತಾನೆ, ಸೈಲೆಂಟ್ ಆಗಿ ಹೋಗ್ತಾನೆ. ಸೈಲೆಂಟ್ ಆಗಿ ಬಂದಿರತಕ್ಕಂಥ ಸೈತಾನನು ಗದ್ದಲ ಹೆಚ್ಚಿ ಹೋಗ್ತಾನೆ. ದೇವರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. ನಾನು ಮೊದಲು ಮತ್ತು ಕೊನೆಯ ನಾನು
ನೆಲೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮಗೆ ತಪ್ಪುಗಳನ್ನು ಆಚರಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸಿ ಕೇಳಿದ ಯಾಕಂದರೆ ರಾಜ್ಯವು ಬರುವ ಆಮೇಲೆ ಈಗಲೂ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಸಹಾಯ ಶಾಂತಿಯನ್ನು ನೆಮ್ಮದಿ ನುಡಿ ಬಂದಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ಆಮೇಲೆ